ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ರುಚಿಕರವಾಗಿ ಆರೋಗ್ಯಕರವಾಗಿರೋಂಥ ಸೊಪ್ಪಿನ ಸಾರಿನ ರೆಸಿಪಿ. ಇದನ್ನು ಇನ್ಸ್ಟೆಂಟ್ ಸೊಪ್ಪಿನ ಸಾರು ಅಂತ ಕರೆದ್ರೂ ಕೂಡ ತಪ್ಪಾಗಲ್ಲ. ಮಾಡೋದು ತುಂಬಾ ಸುಲಭ, ರುಚಿಕರ, ಆರೋಗ್ಯಕರ, ಅನ್ನದ ಜೊತೆ ರಾಗಿ ಮುದ್ದೆ ಎಲ್ಲದ್ರ ಜೊತೆಲೂ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. 2ರಿಂದ 3 ಚಮಚದಷ್ಟು ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಅನಿಸಿದ್ರೆ ಕಡಿಮೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ಮೇಲೆ ಸಾಸಿವೆ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು, ಜೀರಿಗೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ 1 ಟೇಬಲ್ ಸ್ಪೂನಷ್ಟು, ಸಾಸಿವೆ ಟೀ ಸ್ಪೂನಷ್ಟು, ಜೀರಿಗೆ ಟೇಬಲ್ ಸ್ಪೂನಷ್ಟು. ಸಾಸಿವೆ ಸಿಡಿದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ 1 ದೊಡ್ಡ ಈರುಳ್ಳಿ ಹಾಕೊಂಡ್ಮೇಲೆ ಕಲಿಸ್ಕೋಬೇಕು. ಈರುಳ್ಳಿಲಿರೋ ಹಸಿ ವಾಸನೆ ಹೋಗಬೇಕು, ಸ್ವಲ್ಪ ಮಟ್ಟಕ್ಕಷ್ಟು ಹೊಂಬಣ್ಣ ಬರಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಹೈ ಫ್ಲೇಮ್ ಬೇಡ, ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಈಗ ಈರುಳ್ಳಿನ ಬೇಯಿಸ್ಕೊಂಡಿದ್ದಾಗಿದೆ, ಹೊಂಬಣ್ಣ ಬಂದಿದೆ, ಹಸಿ ವಾಸನೆ ಹೋಗಿದೆ, ಸ್ವಲ್ಪ ಕ್ವಾಂಟಿಟಿ ಕೂಡ ಕಡಿಮೆ ಹಾಕಿದೆ. ಕುಟ್ಟಿಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ 8ರಿಂದ 10 ಎಸಳಷ್ಟು ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ 3. ಈ 2 ಪದಾರ್ಥಗಳನ್ನ ಫ್ರೆಶ್ ಆಗಿ ಕುಟ್ಟಿ ಉಪಯೋಗ ಮಾಡಿದ್ರೆ ತುಂಬಾ ಜಾಸ್ತಿ ಟೇಸ್ಟಿಯಾಗಿರುತ್ತೆ, ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ. ಕಟ್ ಮಾಡಿ ಇಟ್ಕೊಂಡಿರೋ 3 ಮೀಡಿಯಂ ಸೈಜ್ ನಾಟಿ ಟೊಮೆಟೊಯಲ್ಲಿ ಹುಳಿ ಅಂಶ ಇರುತ್ತೆ. ಅದಕ್ಕೋಸ್ಕರವಾಗಿ ನಾನು ಟೊಮೆಟೊ ಹಣ್ಣಿನ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಹುಣಸೆ ರಸನ ಉಪಯೋಗ ಮಾಡ್ತಾ ಇಲ್ಲ. ಆದರೂ ಕೂಡ ನಿಮಗೆ ಸ್ವಲ್ಪ ಹುಣಸೆ ರಸ ಇಷ್ಟ ಇದ್ದರೆ ಹಾಕ್ಕೋಬೋದು. ಟೊಮೆಟೊ ಹಾಕೊಂಡ್ಮೇಲೆ ಕಲಿಸ್ಕೊಂಡು ಟೊಮೆಟೊ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಲೋ ಟು ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ. ಟೊಮೆಟೊ ಬೇಗ ಬೆಂದೋಗುತ್ತೆ. ನಾಟಿ ಟೊಮೆಟೊ ಅಂತೂ ಮತ್ತಷ್ಟು ಬೇಗನೆ ಬೆಂದೋಗುತ್ತೆ. 2ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಟೊಮೆಟೊ ಬೆಂದಿದೆ, ಮೆತ್ತಗಾಗಿದೆ. ಸ್ವಲ್ಪ ಈ ರೀತಿಯಾಗಿ ಕೈಯಲ್ಲೇ ಮ್ಯಾಶ್ ಮಾಡಿಕೊಂಡ್ರೆ ಒಳ್ಳೆಯದು, ನುಣ್ಣಗೆ ಮಾಡಿದ್ರೆ ಒಳ್ಳೆಯದು. ಇದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಮೆಂತ್ಯ ಸೊಪ್ಪು, ಸುಮಾರು 3ರಿಂದ 4 ಹಿಡಿಯಷ್ಟು. ಮೆಂತ್ಯ ಸೊಪ್ಪು ಇಷ್ಟ ಇಲ್ಲ ಅಂದರೆ ಇದಕ್ಕೆ ಬದಲಾಗಿ ಪಾಲಕ್ ಸೊಪ್ಪು, ನಿಮಗೆ ಯಾವ ಸೊಪ್ಪು, ಬಸಳೆ ಸೊಪ್ಪು ಕೂಡ ಹಾಕೋಬೋದು, ನುಗ್ಗೆ ಸೊಪ್ಪು ಕೂಡ ಹಾಕೋಬೋದು. ನಿಮಗೆ ಯಾವ ಸೊಪ್ಪು ಇಷ್ಟ ಆ ಸೊಪ್ಪನ್ನ ಉಪಯೋಗ ಮಾಡಿ. ಸೊಪ್ಪು ಹಾಕಿದ್ಮೇಲೆ 1-2 ನಿಮಿಷ ಹಾಗೆ ಬಿಡಿ, ಕಡಿಮೆ ಆಗುತ್ತೆ ಕ್ವಾಂಟಿಟಿ. 1-2 ನಿಮಿಷ ಹಾಗೆ ಬಿಟ್ಟರೆ ಕ್ವಾಂಟಿಟಿ ಕಡಿಮೆ ಆಗುತ್ತೆ. 2 ನಿಮಿಷ ಆದಮೇಲೆ ಕ್ವಾಂಟಿಟಿ ಕಡಿಮೆ ಆಗಿದೆ ನೋಡಿ. ಸೊಪ್ಪು ಹಾಕೊಂಡ್ಮೇಲೆ ಇಮಿಡಿಯೇಟ್ಲಿ ಕಲ್ಸಕ್ಕೆ ಹೋದರೆ ಕಷ್ಟ ಆಗುತ್ತೆ. ಈ ರೀತಿ 1-2 ನಿಮಿಷ ಬಿಟ್ಬಿಟ್ರೆ ಬಾಡುತ್ತೆ. ಸೊಪ್ಪು ಬಾಡಾದ್ಮೇಲೆ ಕಲಸೋದು ಸುಲಭ. ಅರಿಶಿನ ಸ್ವಲ್ಪ. ಇದು ಮೊದಲೇ ಬೇಯಿಸಿಟ್ಕೊಂಡಿರೋ ತೊಗರಿಬೇಳೆ, ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಿದ್ದೆ. 100 ಗ್ರಾಮ್ಸಷ್ಟು ತೊಗರಿಬೇಳೆನ ಉಪಯೋಗ ಮಾಡ್ತಾಯಿದ್ದೀನಿ. ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ 2ರಿಂದ 3 ಒಂದು ಹೊತ್ತಿಗೆ ಸಾಕಾಗುತ್ತೆ ಈ ಸಾರು. ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಲಿಕ್ಕೆ ನೀರು ನೋಡಿ, ನಿಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕಂತ ಅದರ ಪ್ರಕಾರವಾಗಿ ನೀರನ್ನ ಉಪಯೋಗ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು. ಕನ್ಸಿಸ್ಟೆನ್ಸಿ ಫೈನಲ್ ಆದ ಮೇಲೆ ನೀರನ್ನ ಹಾಕೊಂಡ್ಮೇಲೆ ಕಲಿಸ್ಕೊಂಡು ಕುದಿಸ್ಕೋಬೇಕು. ಈಗ ರುಚಿಯಾಗಿರೋ ಅಂಥ ಸೊಪ್ಪಿನ ಸಾರು ರೆಡಿಯಾಗಿದೆ, ಚೆನ್ನಾಗಿ ಕುದೀತಾ ಇದೆ. ತುಂಬಾ ಸುಲಭ ವಿಧಾನ. ಸಾರಿನ ಪುಡಿ ಬೇಡ, ಹುಣಸೆಹಣ್ಣು ಬೇಡ, ಏನೂ ಬೇಡ, ಆದರೂ ಕೂಡ ಸಖತ್ ಟೇಸ್ಟಿಯಾಗಿರುತ್ತೆ. ರಾಗಿ ಮುದ್ದೆ, ಅನ್ನದ ಜೊತೆಗೆ, ಚಪಾತಿ ಜೊತೆ ಕೂಡ ತಿನ್ಬೋದು, ಎಲ್ಲದರ ಜೊತೆಲೂ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.